ನ್ಯೂಸ್ 42 ಕನ್ನಡ. ಭಾರತ ವಿಕಾಸ್ ಪರಿಷತ್ನ ವತಿಯಿಂದ ಇಂದು ಅಂದರೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಶಿಕ್ಷಕರ ದಿನಾಚರಣೆ, ಇಂಜಿನಿಯರ್ಸ್ ಡೇ ಮತ್ತು ವೈದ್ಯರ ದಿನಾಚರಣೆ ಇವೆಲ್ಲ ಸೇರಿ ಇವತ್ತು ನಮ್ಮ ಭಾರತ ವಿಕಾಸ್ ಪರಿಷತ್ ವತಿಯಿಂದ ಇವತ್ತು ಪ್ರತಿಯೊಬ್ಬರಿಗೂ ಎಲ್ಲ ಕ್ಷೇತ್ರದಲ್ಲಿ ಅದು ವೈದ್ಯರಿರ್ಬೋದು, ಅಭಿಯಂತರಿರ್ಬೋದು, ಶಿಕ್ಷಕರಿರ್ಬೋದು, ಇವ್ರನ್ನೆಲ್ಲ ಗುರುತಿಸುವಂಥ ಕೆಲಸ ಮಾಡಿದ್ವಿ. ಜೊತೆಗೆ ಎಲ್ಲ ಸರ್ಕಾರಿ ವೈದ್ಯರು, ಸರ್ಕಾರಿ ಶಿಕ್ಷಕರು, ಸರ್ಕಾರಿ ಅಭಿಯಂತರು ಇವ್ರನ್ನೇ ಗುರುತಿಸಿ ಪ್ರಮುಖವಾಗಿ ಅವ್ರನ್ನ ಸನ್ಮಾನಿಸುವಂಥ ಒಂದು ಕೆಲಸನ ನಮ್ಮ ಭಾರತ ವಿಕಾಸ್ ಪರಿಷತ್ ಮಾಡಿದೆ. ಯಾಕೆ ಕಾರಣ ಏನಪ್ಪ ಅಂದರೆ ಅವರ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಾಗಲಿ, ಈ ಸಮಾಜಕ್ಕೆ ಅವ್ರು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಇಲ್ಲಿ ಈ ಒಂದು ವಿಚಾರದಲ್ಲಿ ನಮ್ಮ ನಗರಸಭೆ ವತಿಯಿಂದ ಏನು ಅಭಿಯಂತರಿದ್ದಾರೆ ನಿರ್ಮಲಾ ಅವರು, ರೇಣುಕಾ ಪ್ರಸಾದ್ ಅವರು, ಹಾಗೆ ವೈದ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುಷ್ಮಾ ಅವರು, ಜಿಲ್ಲಾ ಆಸ್ಪತ್ರೆಯಿಂದ ನೇತ್ರ ತಜ್ಞರು, ಹಾಗೆ ಶಿಕ್ಷಕರ ವಿಚಾರದಲ್ಲಿ ಮರಿಸ್ವಾಮಿ ಅವರು, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತೊರೆದೊಡ್ಡಿ, ಹಾಗೆ ನಾಗರಾಜಮೂರ್ತಿಯವರು ಮುಖ್ಯ ಶಿಕ್ಷಕರು ಸುಗ್ನಳ್ಳಿ ಶಾಲೆಯವರು, ಹಾಗೆ ಶ್ರೀಮತಿ ರಮಾ CR ಅವರು ಸಹ ಶಿಕ್ಷಕಿಯವರು ಮೇನ್ ಶಾಲೆ ರಾಮನಗರ, ಹಾಗೆ ಶ್ರೀಮತಿ ಉಷಾರಾಣಿಯವರು ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KP ದೊಡ್ಡಿ, ಹಾಗೆ ನಮ್ಮ ಅಭಿಯಂತರಂತ ಶ್ರೀ ಶಂಕರ್ KH PW ಅವರು, ಹೀಗೆ ಆಮೇಲೆ ಹರ್ಷ ಅವರು ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರು, ಹಾಗೆ ಇವೆಲ್ಲರನ್ನೂ ಈ ಏನು 3 ಕ್ಷೇತ್ರದಲ್ಲಿ ಅಭಿಯಂತರರು, ವೈದ್ಯರು, ಶಿಕ್ಷಕರು ಇವ್ರನ್ನೆಲ್ಲರನ್ನೂ ಹೆಚ್ಚಿನದಾಗಿ ಸೇವೆ ಮಾಡಲಿ ಅಂತೇಳಿ ನಮ್ಮ ಭಾರತ ವಿಕಾಸ್ ಪರಿಷತ್ ವತಿಯಿಂದ ಅವ್ರನ್ನ ಇವತ್ತು ನಮ್ಮ ಕರುನಾಡ ಸೇನೆ ಸಂಘಟನೆಯ ಜಿಲ್ಲಾ ಕಚೇರಿಯಲ್ಲಿ ಅವ್ರನ್ನ ಇವತ್ತೊಂದು ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನಿಸಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಅವ್ರು ಹೆಚ್ಚಿನ ಸೇವೆ ಮಾಡಲಿ ಅಂತೇಳಿ ನಾವು ಆಶಿಸ್ತಾ, ಇಡೀ ನಮ್ಮ ಭಾರತ ವಿಕಾಸ್ ಪರಿಷತ್ನ ಎಲ್ಲ ಪದಾಧಿಕಾರಿಗಳು, ನಾನು ಅಧ್ಯಕ್ಷಾದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರ, ನೇತ್ರ ಶಿಬಿರ, ಇನ್ನೂ ಹೆಚ್ಚಿನಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಕೂಡ ಸಹ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ SLC PUC ಮಕ್ಕಳನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಇನ್ನೂ ಹೆಚ್ಚಿನದಾಗಿ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ನಾವು ಹೊರಟಿದ್ದೀವಿ. ಎಲ್ಲ ಜವಾಬ್ದಾರಿಗಳನ್ನ ತಾವು ಕೂಡ ಎಲ್ಲ ನೋಡ್ತಾ ಇದ್ದೀರಿ. ತಾವೆಲ್ಲ ಕೂಡ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಕೇಳ್ಕೊಳ್ತಾ ಈ ಭಾರತ ವಿಕಾಸ್ ಪರಿಷತ್ತಿನ ಹೆಚ್ಚಿನದಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದಷ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೆಪ್ಟೆಂಬರ್ 28, 2017ರಲ್ಲಿ ನಾನು ರಾಮನಗರ ಕಾಲಿಟ್ಟೆ. ಸೊ ಇವತ್ತಿನವರೆಗೂ ನನಗೆ ಈ ಊರು ಬೋರ್ ಆಗಿದೆ ಅಥವಾ ಈ ಊರು ಬಿಟ್ಟು ಹೋಗ್ಬಿಡ್ಬೇಕಂತ ಯಾವತ್ತೂ ಅನ್ಸಿಲ್ಲ. ಯಾಕೆ ಅಂದ್ರೆ ಜನ ಬೀದಿಗೆ ಹೋದ್ರೆ ಬನ್ನಿ ಮೇಡಮ್ ಕಾಫಿ ಕುಡಿ ಅನ್ನೋ ತರ ನನಗೆ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಎಲ್ಲ ರಾಮನಗರದ ಟೌನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ನಾನು ಮೊದಲು ನಮಸ್ಕರಿಸ್ತೀನಿ. ನಾನು ಈ ಊರು ಬಿಡ್ತೀನೋ ಇರ್ತೀನೋ, ಎಷ್ಟು ದಿನ ಇರ್ತೀನೋ ಸರ್ಕಾರಿ ಸೇವೆ ನನಗೆ ಗೊತ್ತಿಲ್ಲ. ಈ ಊರಲ್ಲಿ ಎಷ್ಟು ದಿನ ಇರುತ್ತೋ ನನಗೆ ಸರ್ಕಾರಿ ಸೇವೆ ಗೊತ್ತಿಲ್ಲ. ಆದ್ರೆ ನಾನು ಇಡೀ 60 ವರ್ಷಗಳ ಕಾಲ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೀನಿ ಆ ಎಲ್ಲಾ ಫಂಕ್ಷನ್ ಅಲ್ಲಿ ಅಭಿಯಂತರ ದಿನ ಇರ್ಬೋದು, ಬೇರೆ ಫಂಕ್ಷನ್ ಇರ್ಬೋದು, ರಾಮನಗರನ ನಾನು ನೆನ್ಕೋತೀನಿ. ಯಾಕೆ ಅಂದ್ರೆ ಅಂತ ಎಲ್ಲ ನನ್ನ ಮುಂದಿನ ಕೌನ್ಸಿಲ್ ಬಾಡಿ ಇರ್ಬೋದು, ಈಗ ನಡೀತಿರೋ ಕೌನ್ಸಿಲ್ ಬಾಡಿ ಇರ್ಬೋದು, ಈಗಾಗಲೇ 3ನೇ ಟರ್ಮ್ ನಾನು ಈ ಕೌನ್ಸಿಲ್ ಬಾಡಿ ನೋಡ್ತಾ ಇದ್ದೀನಿ. ಎಲ್ಲ ಪೊಲಿಟಿಕಲ್ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಬಡವರು ಇರ್ಬೋದು, 5 ಗುಡೆ ಕಡೆ ಹೋದ್ರೆ ಎಷ್ಟು ವಯಸ್ಸಾದ 66 ವರ್ಷದ ಅಜ್ಜಿ ಅಂದ್ರು ನನ್ನನ್ನ ಫೈಂಡ್ ಔಟ್ ಮಾಡ್ತಾರೆ. ನನಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ನನ್ನನ್ನು ಇಷ್ಟು ನೆನ್ಸ್ಕೊಂತಾರಲ್ಲ ಅಜ್ಜಿಗಳು, ತಾಯಿ ಈಗ ಬಂದ ಬಾ ಅಂತಾರೆ. ನನ್ಗೆ ಅದ್ರಲ್ಲಿ ಸಿಗೋ ಖುಷಿ 10 ಕೋಟಿ ಕೊಟ್ಟರು ನನಗೆ ಸಿಗಲ್ಲ. ಬನ್ನಿ ಮೇಡಮ್ ಕಾಫಿ ಕುಡೀರಿ ಅಂತಾರೆ. ಎಷ್ಟೋ ಜನ ಫೋನ್ ಅಲ್ಲಿ ಮೇಡಮ್ ಚೆನ್ನಾಗಿದ್ದೀರಾ, ನಂಗೆ ನಿಜವಾಗ್ಲೂ ಅವ್ರ ಮುಖ ನೆನಪಿರಲ್ಲ. ನನ್ನ ನಂಬರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಒಂದೊಂದ್ಸಲಿ ನನಗೆ ಫೋನ್ ಟಾರ್ಚ್ ತಡೆಯಕ್ಕಾಗದೆ ಫ್ಲೈಟ್ ಮೋಡ್ಗೆ ಹಾಕ್ತೀನಿ. ಈಗ ಸ್ಟಿಲ್ ನಾವು ಹಾಕಿದ್ದೀನಿ. ಯಾಕಂದ್ರೆ ಅಷ್ಟು ಜನ ನನ್ನನ್ನ ಐಡೆಂಟಿಫೈ ಮಾಡಿದ್ದಾರೆ. ಈ ಊರಲ್ಲಿ ಈ ಊರು ಅನ್ನ ತಿಂದಿದ್ದೀನಿ, ಈ ಊರಲ್ಲಿ ನಾನು ಹೆಸರು ಗಳಿಸಿದ್ದೀನೋ ಬಿಟ್ಟಿದ್ದೀನೋ, ಬಟ್ ನನ್ನ 4 ಜನ ಗುರುತಿಸೋ ತರ ಈ ಊರು ಹೆಸರು ಕೊಟ್ಟಿದೆ ನನಗೆ. ಮೊದಲು ವೃತ್ತಿ ನಂದು ಇದಾಗಿದೆ. ಈ ಊರನ್ನ ನಾನು ತುಂಬಾನೇ ನೆನೆಸ್ಕೋತೀನಿ. ನಿನ್ನೆ ಕೂಡ ಲಯನ್ಸ್ ಕ್ಲಬ್ ಇಂದ ನನಗೆ ಸನ್ಮಾನ ಮಾಡಿದ್ರು, ಬಹಳ ಖುಷಿ ಆಯ್ತು. ಶಾಂತಿನಿಕೇತನ ಅವ್ರು ಕರೆದಿದ್ರು, ಅಲ್ಲೂ ಕೂಡ ಸನ್ಮಾನ ಮಾಡಿದ್ರು. ನೋಡಿ, ಈ ಸರ್ ಹೇಳಿದ್ರು ಜವಾಬ್ದಾರಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಖಂಡಿತ ಹೌದು. ಯಾಕೆಂದ್ರೆ ಒಬ್ಬ ವ್ಯಕ್ತಿನ ಕರೆದು ನಾನು ಏನೋ ಒಂದು ಡಿಪ್ರೆಷನ್ ಇರ್ತೀನಿ ಅಥವಾ ನಂಗೆ ಸುಸ್ತಾಗಿರ್ಬೋದು, ಸನ್ಮಾನ ಕರೆದಾಗ ಸಿಗುವಂತ ಖುಷಿ ನನ್ಗೆ ಎಷ್ಟು ಕೊಟ್ಟರು ಸಿಗಲ್ಲ. ಯಾಕೆಂದ್ರೆ ನಾನು ಓದಿರ್ತೀವಿ, ನಾವು ಓದ್ಬೇಕಾದ್ರೆ ಯಾವ್ದಾದ್ರು ಒಂದು ಕೆಲಸ ನಮ್ಗೆ ಏನಿರುತ್ತೆ, ಒಂದು ಕೆಲಸ ಹಿಡಿಬೇಕು, ನನ್ನ ಸಾಧನೆ ನಾನು ಮುಟ್ಟಬೇಕು ಅಂತ. ವಿಶ್ವೇಶ್ವರಯ್ಯನವರು ಅದೇ ಹಾದಿಯಲ್ಲಿ ಬಂದಿದ್ದು. ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಮಾಡಿದ್ರು. ನಾವು ಆ ಮಟ್ಟಕ್ಕೆ ಮಾಡ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಅವ್ರ ಹಾದಿಗೆ ನಾವು ನಡ್ಕೊಂಡು ಹೋಗೋ ಸಾಧನೆ ಗುರಿ ಅಂತ ನಾವು ಹೋದ್ರೆ ಅಟ್ಲೀಸ್ಟ್ ನಾವು ಒಂದಷ್ಟು ರೀಚ್ ಆಗ್ತೀವಿ. ಅವ್ರು ಮಾಡಿರೋಂತ ಒಂದು 4 ಕೆಲಸ, 1 ಕೆಲಸ ಮಾಡಿದ್ರೆ ನಮ್ಗೆ ಸಿಗೋ ಖುಷಿನೇ ಬೇರೆ.
ಸೊ ಅದೇ ತರ ಈ ರಾಮನಗರ ಜನ ನನ್ನನ್ನ ಈ ಭಾರತ್ ವಿಕಾಸ ಪರಿಷತ್ ವಾಲ್ಮೀಕಿ ಶಾಖೆ ಅವ್ರು ಕರೆದು ಗುರುತಿಸಿ ಸೋಮಶೇಖರ್ ಸರ್ ನನಗೆ ಫೋನ್ ಮಾಡಿದ್ರು, ಬನ್ನಿ ಮೇಡಮ್ ನೀವು ಬರ್ಬೇಕು ಅಂತ. ಖಂಡಿತ ಬರ್ತೀನಿ ಅಂತ. ಯಾಕಂದ್ರೆ ಇನ್ನು ಫೋನ್ ಮಾಡ್ತಾನೆ ಇದ್ದಾರೆ ಮ್ಯಾಮ್. ಈ ಮಂತ್ ಎಲ್ಲ ಆಕ್ಚುಲಿ ಇಂಜಿನಿಯರ್ಸ್ಟೇ ಮಾಡ್ತಾರೆ, ಕರೀತಾರೆ, ಸನ್ಮಾನ ಮಾಡ್ತಾರೆ. ನಾವು ಯಾವಾಗಲೂ ಅದಕ್ಕೆ ಚಿರಋಣಿ. ನಮ್ಮನ್ನ ಗುರುತಿಸಿದಾರಲ್ಲ ಈ ಊರಲ್ಲಿ, ಅದಕ್ಕೆ ನಾವು ಎಲ್ಲರಿಗೂ ಸಲ್ಯೂಟ್ ಹೊಡಿತೀನಿ ನಾನು. ನ್ಯೂಸ್ 42 ಕನ್ನಡ.